ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಳಗ್ಗೆ 9 ಗಂಟೆ ಪ್ಯಾರಿಸ್ನ ಹೃದಯ ಭಾಗದಲ್ಲಿರುವ ಲೌರೆ ವಸ್ತು ಸಂಗ್ರಹಾಲಯ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇತ್ತು. ಆ ದಿನ ನೂರಾರು ಮಂದಿ ಭೇಟಿ ನೀಡೋದಕ್ಕೆ ಇದ್ರು. ಸಿಬ್ಬಂದಿಗಳು ದೈನಂದಿನ ಕೆಲಸದಲ್ಲಿ ತೊಡಗಿದ್ರು. ಆದರೆ ಕೆಲವು ನಿಮಿಷಗಳಲ್ಲೇ ಜಗತ್ತು ಬೆಚ್ಚಿ ಬೀಳುವಂತಹ ಘಟನೆ ನಡೆಯುತ್ತೆ. ಕಲಾ ಸಾಮ್ರಾಜ್ಯದಂತಹ ಲೌರೆ ವಸ್ತು ಸಂಗ್ರಹಾಲಯ ಹಾಡು ಹಗಲೇ ಕಳ್ಳತನದ ನಾಡಾಯಿತು. ಅಲ್ಲಿ ಅಂಥದ್ದೊಂದು ಐತಿಹಾಸಿಕ ದುರ್ಘಟನೆ ಸಂಭವಿಸಿ ಬಿಡುತ್ತೆ. ಬೆಳ್ಳಂಬೆಳಗ್ಗೆ ನಡೆದ ದರೋಡೆ ಫ್ರಾನ್ಸ್ ಅನ್ನೇ ಅಲ್ಲಾಡಿಸಿ ಬಿಡುತ್ತೆ. ಅತ್ಯಂತ ಸಾಹಸಮಯವಾಗಿ ಲೌರೆ ವಸ್ತು ಸಂಗ್ರಹಾಲಯದಲ್ಲಿ ಕೇವಲ 4 ನಿಮಿಷದಲ್ಲಿ ಅಲ್ಲಿ ದೊಡ್ಡದೊಂದು ಕಳ್ಳತನ ನಡೆದು ಬಿಡುತ್ತೆ. ಕೆಲವು ನಿಮಿಷಗಳಲ್ಲಿ ಮಾಡಿದ್ದ ಕಳ್ಳತನವು ಕೋಟ್ಯಾಂತರ ರೂಪಾಯಿ ಮೌಲ್ಯದಾಗಿತ್ತು. ಚಕ್ರ ವ್ಯೂಹದಂತಿದ್ದ ವಸ್ತು ಸಂಗ್ರಹಾಲಯಕ್ಕೆ ತುಂಬಾನೇ ಚಾಕಚಕ್ಯತೆಯಿಂದ ಕಳ್ಳರು ಪ್ರವೇಶ ಮಾಡಿದ್ರು. ಎಲ್ಲರೂ ಮೂಗಿಗೆ ಬೆರಳಿಟ್ಟು ಅಚ್ಚರಿ ಮೂಡಿಸುವಂತೆ ಚತುರತೆಯಿಂದ ಕೆಲಸ ಮುಗಿಸಿ ಪರಾರಿಯಾಗಿದ್ರು. ಸ್ನೇಹಿತರೆ, ಲೌರೆ ವಸ್ತು ಸಂಗ್ರಹಾಲಯದಲ್ಲಿ ಕಳ್ಳತನ ಹೇಗಾಯಿತು? ಅಲ್ಲಿನ ಹಿನ್ನೆಲೆ ಏನು? ಚತುರ ಕಳ್ಳರು ಅಷ್ಟು ದೊಡ್ಡ ಕಳ್ಳತನವನ್ನ ಕೆಲವು ನಿಮಿಷಗಳಲ್ಲಿ ಮಾಡಿ ಮುಗಿಸಿದ್ದು ಹೇಗೆ? ಕಳ್ಳರ ಗ್ಯಾಂಗ್ ಕದ್ದಿರುವಂತಹ ಬೆಲೆ ಬಾಳುವ ವಸ್ತುವಾದ್ರೂ ಏನು? ಫ್ರಾನ್ಸ್ನಲ್ಲಿ ನಡೀತಾ ಇರುವ ಸರಣಿ ಕಳ್ಳತನಗಳ ಹಿಂದಿರುವ ಕಾರಣಗಳೇನು? ಎಲ್ಲವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಪ್ಯಾರಿಸ್ನಲ್ಲಿರುವ ಲೌರೆ ವಸ್ತು ಸಂಗ್ರಹಾಲಯವು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧ ಕಲಾ ವಸ್ತು ಸಂಗ್ರಹಾಲಯ. ಇದು ಹಿಂದೆ ಫ್ರೆಂಚ್ ರಾಜರ ಅರಮನೆಯಾಗಿತ್ತು. ಆದರೆ ಫ್ರೆಂಚ್ ಕ್ರಾಂತಿಯ ನಂತರ 1793ರಲ್ಲಿ ಸಾರ್ವಜನಿಕರಿಗಾಗಿ ವಸ್ತು ಸಂಗ್ರಹಾಲಯವನ್ನಾಗಿ ಮಾರ್ಪಡಿಸಲಾಗಿತ್ತು. ಈ ವಸ್ತು ಸಂಗ್ರಹಾಲಯವು ಸಂದರ್ಶಕರಿಗಾಗಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ತೆರೆದಿರುತ್ತೆ. ಕಳ್ಳತನ ಮಾಡಿದರೆ ರಾತ್ರಿ ಎಲ್ಲ ಮಾಡೋದಲ್ಲ, ಬೆಳಗ್ಗಿನ ಸಮಯದಲ್ಲೇ ಮಾಡಬೇಕು ಅಂತ ಕಳ್ಳರ ಗ್ಯಾಂಗ್ ಒಂದು ಹೊಂಚು ಹಾಕ್ತಾ ಇತ್ತು. ಪ್ರಸಿದ್ಧ ವಸ್ತು ಸಂಗ್ರಹಾಲಯದಲ್ಲಿ ಇರುವ ಕಲಾಕೃತಿಗಳು ಕೂಡ ಬೆಲೆ ಬಾಳುವಂಥದ್ದೇ ಆಗಿರುತ್ತೆ. ಒಂದು ಆಕೃತಿಯನ್ನ ಕದ್ದು ಮಾರಿದ್ರೂ ಕೋಟ್ಯಾಂತರ ರೂಪಾಯಿ ಗಳಿಸಬಹುದು. ಆದರೆ ಕದಿಯೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ಬುದ್ಧಿವಂತಿಕೆ ಉಪಯೋಗಿಸಿ ಈ ಗ್ಯಾಂಗ್ ನೆಪೋಲಿಯನ್ ಕಾಲದ ಒಡವೆಗಳನ್ನ ಕದ್ದು ಬಿಟ್ಟಿದೆ. ಅವರ ತಂತ್ರಕ್ಕೆ ನಿಜವಾಗಿಯೂ ಬೇಷ್ ಅನ್ನಲೇಬೇಕು. ಕಳ್ಳರ ಗ್ಯಾಂಗ್ ಬೆಳಗ್ಗೆ 9:30ಕ್ಕೆ ವಸ್ತು ಸಂಗ್ರಹಾಲಯಕ್ಕೆ ಆಗಮಿಸುತ್ತೆ. ಫ್ರಾನ್ಸ್ನ ಪ್ರಸಿದ್ಧವಾದ ಸೀನ್ ನದಿಯ ಸಮೀಪವಿರುವ ಬಾಲ್ಕನಿಯ ಮೂಲಕ ಗ್ಯಾಲರಿ ಡಿ ಅಪೋಲೋನ್ ಅಂದರೆ ಅಪೋಲೋ ಗ್ಯಾಲರಿಗೆ ಪ್ರವೇಶಿಸಿದ್ರು. 4 ಶಂಕಿತರು ಕೂಡ ಯಾಂತ್ರಿಕ ಲಿಫ್ಟ್ನಲ್ಲಿ ಎಂಟ್ರಿ ಆದರು. ನಂತರ 2 ಕಳ್ಳರು ವಿದ್ಯುತ್ ಉಪಕರಣಗಳಿಂದ ಕಿಟಕಿಯನ್ನ ತುಂಡು ಮಾಡಿ ಕತ್ತರಿಸಿ ವಸ್ತು ಸಂಗ್ರಹಾಲಯದ ಒಳಗೆ ನುಗ್ತಾರೆ. ಅಲ್ಲಿರುವ ಕಾವಲುಗಾರರನ್ನ ಬೆದರಿಸಿದ್ರು. ಬೆದರಿಕೆಗೆ ಬಗ್ಗಿ ಕಾವಲುಗಾರರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಹೀಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದು ಗ್ಯಾಂಗ್ಗೆ ತುಂಬಾನೇ ಪ್ರಯೋಜನಕಾರಿಯಾಯಿತು. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನುವ ತರ ಸಂದರ್ಭಗಳೆಲ್ಲವೂ ಅನುಕೂಲವಾಗಿಯೇ ಇತ್ತು. ನಂತರ ಕಳ್ಳರು ಆಭರಣ ಇರುವ 2 ಪೆಟ್ಟಿಗೆಗಳ ಗಾಜನ್ನ ಕತ್ತರಿಸಿ ಹಾಕಿದ್ರು. ಕೊನೆಗೆ ತಮಗ್ ಬೇಕಾಗಿರುವ ವಸ್ತುಗಳನ್ನ ಎಳ್ಕೊಂಡು ಹೋದ್ರು. ಫ್ರೆಂಚ್ ಪೊಲೀಸರು ಹೇಳುವ ಪ್ರಕಾರ ಕಳ್ಳರು ವಸ್ತು ಸಂಗ್ರಹಾಲಯದ ಒಳಗೆ ಕೇವಲ 4 ನಿಮಿಷಗಳ ಕಾಲವಷ್ಟೇ ಇದ್ದಿದ್ದು. 9:38 ಹೊರಗೆ ಬಂದು ಅಲ್ಲಿ ಕಾಯ್ತಾ ಇದ್ದ 2 ಸ್ಕೂಟರ್ಗಳಲ್ಲಿ ಪರಾರಿಯಾದ್ರು. ನಿಜಕ್ಕೂ ಅಲ್ಲಿನ ವ್ಯವಸ್ಥೆಯೇ ಕಳ್ಳರಿಗೆ ಹಾಡು ಹಗಲೇ ಕದಿಯೋದಕ್ಕೆ ಮಾರ್ಗ ಮಾಡಿಕೊಟ್ಟಿತಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಮೂಡುವ ಪ್ರಶ್ನೆ. ಸ್ನೇಹಿತರೆ, ಶ್ರೀಮಂತವಾದ ಲೌರೆ ವಸ್ತು ಸಂಗ್ರಹಾಲಯದ ವ್ಯವಸ್ಥೆಗಳು ಸರಿಯಾಗಿ ಇರಲಿಲ್ಲ. ಆಭರಣಗಳನ್ನ ಪ್ರದರ್ಶಿಸಿದ್ದ ಗ್ಯಾಲರಿ ಸಮೀಪದಲ್ಲಿರುವ ಹೊರಗಿನ ಕ್ಯಾಮೆರಾ ಬೇರೆ ದಿಕ್ಕಿನಲ್ಲಿತ್ತು. ಮ್ಯೂಸಿಯಂನ ಹೊರಗಿನ ಗೋಡೆಗಳ ಮೇಲೆ ಸಾಕಷ್ಟು ಸರ್ವೈಲೆನ್ಸ್ ಕ್ಯಾಮೆರಾಗಳು ಇರಲಿಲ್ಲ. ಹಾಗಾಗಿ ಕಳ್ಳರ ಮುಖಚಹರೆಗಳು ಯಾವ ಕ್ಯಾಮೆರಾಗಳಲ್ಲೂ ದಾಖಲಾಗಿಲ್ಲ. ಮ್ಯೂಸಿಯಂನ ತಾಂತ್ರಿಕ ಉಪಕರಣಗಳು ಕೂಡ ಹಳೆಯದಾಗಿತ್ತು. ಆಧುನಿಕ ಭದ್ರತೆ ಇರಲೇ ಇಲ್ಲ. ಇನ್ನು ಮುಖ್ಯ ವಿಷಯ ಏನಂದ್ರೆ, ಎಲ್ಲಿಂದ ಆಭರಣ ಕಳ್ಳತನ ಆಗಿದ್ಯೋ ಅಲ್ಲಿ ಯಾವುದೇ CCTVಗಳೇ ಇರಲಿಲ್ಲ. ಕಳ್ಳರು ವಾಹನವನ್ನ ಮ್ಯೂಸಿಯಂ ಗೋಡೆಗೆ ತಂದು ನಿಲ್ಲಿಸಿ ಏಣಿ ಉಪಯೋಗ ಮಾಡಿರುವ ಮಾಹಿತಿ ಭದ್ರತಾ ಸಿಬ್ಬಂದಿಗೆ ತಡವಾಗಿ ತಲುಪಿತು. ಮೊದಲೇ ಮೊಳಗಬೇಕಾದ ಎಚ್ಚರಿಕೆಯ ಗಂಟೆಗಳು ಕಳ್ಳರು ಒಳನುಗ್ಗಿದ ಮೇಲೆ ಮೊಳಗಿದ್ವು. ಇನ್ನು ಕೆಲವು ವರ್ಷಗಳಿಂದ ಈ ಮ್ಯೂಸಿಯಂ ನೋಡಕ್ ಬರುವ ಸಂದರ್ಶಕರ ಸಂಖ್ಯೆ ಹೆಚ್ಚಿತ್ತು. ಆದರೂ ಭದ್ರತಾ ಸಿಬ್ಬಂದಿಯ ಸಂಖ್ಯೆಯನ್ನ ಕಡಿಮೆ ಮಾಡಲಾಗಿತ್ತು. ಈ ಎಲ್ಲ ಅನಾನುಕೂಲಗಳನ್ನ ಅವಕಾಶವನ್ನಾಗಿ ಕಳ್ಳರ ಗ್ಯಾಂಗ್ ಬಳಸಿಕೊಳ್ಳುತ್ತೆ. ಇದೇ ಸಮಸ್ಯೆಗಳು ಹಾಡು ಹಗಲೇ ದರೋಡೆ ಮಾಡೋದಕ್ಕೆ ಪ್ರೇರಣೆ ಕೊಡ್ತು. ಕಾವಲುಗಾರರಿರುವ ಶ್ರೀಮಂತ ವಸ್ತು ಸಂಗ್ರಹಾಲಯದಲ್ಲೂ
ದರೋಡೆ ಆಗಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ತಮ್ಮ ರಾಷ್ಟ್ರದಲ್ಲಿ ಬೆಳ್ಳಂಬೆಳಗ್ಗೆಯೇ ದರೋಡೆ ಆಯ್ತು ಅಂತ ಫ್ರಾನ್ಸ್ ನೋವನ್ನ ಹೊರಹಾಕಿದೆ. ತುಂಬಾನೇ ಸಂಕಟದ ಘಟನೆ ನಡೆಯಿತು ಅಂತ ಫ್ರೆಂಚ್ ಸೆನೆಟ್ನ ಹಣಕಾಸು ಸಮಿತಿಯ ಸದಸ್ಯೆ ನಟಾಲಿ ಗೌಲೆಟ್ ಹೇಳಿಕೆ ನೀಡಿದ್ದಾರೆ. ಕಳ್ಳರ ಗ್ಯಾಂಗ್ ವ್ಯವಸ್ಥಿತವಾಗಿಯೇ ಕಳ್ಳತನ ಮಾಡಿದ್ದಾರೆ. ಕಳ್ಳತನವಾದ ಮೇಲೆ ಹೊರಗೆ ಇದ್ದ ವಾಹನಕ್ಕೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ವಸ್ತು ಸಂಗ್ರಹಾಲಯದ ಸಿಬ್ಬಂದಿ ಓಡೋಡಿ ಬಂದು ಅದನ್ನ ತಡೆದ್ರು ಎಂದು ಅಲ್ಲಿನ ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಂಸ್ಕೃತಿ ಸಚಿವೆ ರಚಿದಾ ದಾತಿ ಫ್ರೆಂಚ್ ಸುದ್ದಿ ಸಂಸ್ಥೆ ನೀಡಿದ ಸಂದರ್ಶನದಲ್ಲಿ ಕಳ್ಳತನದ ದೃಶ್ಯಾವಳಿಗಳಲ್ಲಿ ಮುಸುಕುದಾರಿ ದರೋಡೆಕೋರರು ಯಾವುದೇ ತಲೆಬಿಸಿ ಇಲ್ಲದೆ ಶಾಂತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ. ಕಳ್ಳರು 2 ಸ್ಕೂಟರ್ಗಳಲ್ಲಿ ಪರಾರಿಯಾಗಲು ಚೆನ್ನಾಗಿ ಸಿದ್ಧಪಡಿಸಿದ್ರು. ನಿಜವಾಗಿಯೂ ಅವರೆಲ್ಲರೂ ಅನುಭವಿ ಕಳ್ಳರು ಅಂತ ಹೇಳಿದ್ದಾರೆ. ಫ್ರಾನ್ಸ್ ಸರ್ಕಾರವನ್ನ ನಡುಗಿಸಿದ ಈ ಕಳ್ಳತನ ಪ್ರಕರಣದಲ್ಲಿ ಸುಮಾರು 60 ತನಿಖಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. 4 ಶಂಕಿತರಿಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು, ತನಿಖಾಧಿಕಾರಿಗಳು ಪರಾರಿಯಾಗಿರುವ ಸ್ಥಳದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಪ್ರಕಾರ 8 ವಸ್ತುಗಳು ಕಾಣೆಯಾಗಿವೆ. ಅವುಗಳಲ್ಲಿ ವಜ್ರಗಳು, ಹಾರಗಳು, ಕಿವಿಯೋಲೆಗಳು ಮತ್ತು ಬ್ರೂಚ್ಗಳ ಸಂಖ್ಯೆ ಹೆಚ್ಚಿದೆ. ಕಾಣೆಯಾಗಿರುವ ಎಲ್ಲಾ ವಸ್ತುಗಳು 19ನೇ ಶತಮಾನಕ್ಕೆ ಸೇರಿದ್ದಾಗಿವೆ. ಇವೆಲ್ಲವೂ ಒಂದು ಕಾಲದಲ್ಲಿ ಫ್ರೆಂಚ್ ರಾಜ್ಯಮನೆತನ ಅಥವಾ ಸಾಮ್ರಾಜ್ಯಶಾಹಿ ಆಡಳಿತಗಾರರ ವಶದಲ್ಲಿದ್ದವು. ಇಷ್ಟು ಬೆಲೆ ಬಾಳುವ ಆಭರಣಗಳನ್ನ ಕಳ್ಳರು ಕದಿಯದೆ ಇರ್ತಾರೆಯೇ? ಸ್ನೇಹಿತರೆ, ಕಳ್ಳರು ಸಾಮಾನ್ಯ ವಸ್ತುಗಳಿಗೆ ಕಣ್ಣು ಹಾಕಿ ದೋಚಿದ್ದಲ್ಲ. ಅವರು 3ನೇ ನೆಪೋಲಿಯನ್ ಅವರ ಪತ್ನಿ ಸಾಮ್ರಾಜ್ಞಿ ಯುಜೇನಿ ಧರಿಸ್ತಾ ಇದ್ದಂತಹ ಕಿರೀಟ ಮತ್ತು ಬ್ರೂಚ್, ಸಾಮ್ರಾಜ್ಞಿ ಮೇರಿ ಲೂಯಿಸ್ ಅವರ ಪಚ್ಚೆ ಹಾರ ಮತ್ತು 1 ಜೋಡಿ ಪಚ್ಚೆ ಕಿವಿಯೋಲೆಗಳು, ರಾಣಿ ಮೇರಿ ಅಮೇಲಿ ಮತ್ತು ರಾಣಿ ಹಾರ್ಟ್ಸನ್ಸ್ಗೆ ಅವರ ಬಳಿ ಇದ್ದ ನೀಲ ಮಣಿ ಸೆಟ್ನಿಂದ ಪಡೆದ ಕಿರೀಟ, ಹಾರ ಮತ್ತು 1 ಕಿವಿಯೋಲೆ ಮಾತ್ರವಲ್ಲದೆ ರಿಲಿಕ್ವರಿ ಬ್ರೂಚ್ ಅಂತಾನೆ ಕರೆಯಲ್ಪಡುವ ಬ್ರೂಚ್ ಅನ್ನ ಕದ್ದಿದ್ದಾರೆ. ರಿಲಿಕ್ವರಿ ಬ್ರೂಚ್ ತುಂಬಾನೇ ವಿಶೇಷವಾದದ್ದು. ಯಾಕಂದ್ರೆ ಇದರಲ್ಲಿ ಸಾವಿರಾರು ವಜ್ರ ಮತ್ತು ಮುತ್ತುಗಳಿವೆ. ಈ ವಸ್ತುಗಳನ್ನ ಸುಲಭವಾಗಿ ಒಡೆದು ಸಣ್ಣ ಭಾಗಗಳಾಗಿ ಮಾರಾಟ ಮಾಡಬಹುದು. ಕದ್ದಿರುವ ವಸ್ತುಗಳನ್ನ ಯಾರು ಹಾಗೆ ಇಡಲ್ಲ, ಅವುಗಳನ್ನ ಒಡಿತಾರೆ. ಬೆಲೆ ಬಾಳುವ ಲೋಹವನ್ನ ಕರಗಿಸ್ತಾರೆ, ವಜ್ರಗಳನ್ನ ತುಂಡು ಮಾಡ್ತಾರೆ, ರೂಪಾಂತರ ಮಾಡಿ ಬಿಡ್ತಾರೆ. ನಂತರ ಯಾರಿಗೂ ತಾವು ಕದ್ದ ವಸ್ತು ಅಂತ ತೋರ್ಪಡಿಸದೆ ಮಾರಾಟ ಮಾಡ್ತಾರೆ. ಈ ರೀತಿಯೇ ಫ್ರಾನ್ಸ್ ಕಳ್ಳರ ಗ್ಯಾಂಗ್ ಕೂಡ ಈ ಯೋಜನೆಯನ್ನ ಹೊಂದಿರಬಹುದು ಅಂತ ಫ್ರಾನ್ಸ್ ಅಧಿಕಾರಿಗಳು ಹೇಳ್ತಾರೆ. ಸ್ನೇಹಿತರೆ, ದರೋಡೆಯ ತನಿಖೆ ಕಟ್ಟುನಿಟ್ಟಿನಲ್ಲಿ ನಡೀತಾ ಇದೆ. ಅಪೂರ್ವವಾದ ಆಭರಣಗಳನ್ನ ಕದ್ದ ಕಳ್ಳರನ್ನ ಹಿಡಿಯುವವರೆಗೂ ಫ್ರಾನ್ಸ್ ಸರ್ಕಾರಕ್ಕೆ ನಿದ್ದೆ ಇಲ್ಲ. ದರೋಡೆಯ ತನಿಖೆ ಮುಗಿಯುವವರೆಗೆ ವಸ್ತು ಸಂಗ್ರಹಾಲಯ ಮುಚ್ಚಲ್ಪಟ್ಟಿದೆ. ಈಗಾಗಲೇ ಟಿಕೆಟ್ ಕಾಯ್ದಿರಿಸಿದ ಸಂದರ್ಶಕರಿಗೆ ಸ್ವಯಂಚಾಲಿತವಾಗಿ ಮರುಪಾವತಿ ಮಾಡಲಾಗುವುದು ಅಂತ ವಸ್ತು ಸಂಗ್ರಹಾಲಯ ತನ್ನ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡಿದೆ. ಆದರೆ ಈ ಕಳ್ಳತನವು ಫ್ರಾನ್ಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಅಲ್ಲಿ ರಾಜಕೀಯ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜಕೀಯ ನಾಯಕರು ಯದ್ವಾ ತದ್ವಾ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಮುಖ ನಾಯಕ ಮ್ಯಾಕ್ರೋನ್ ಇದು ನಮ್ಮ ಇತಿಹಾಸದ ಮೇಲಿನ ದಾಳಿ ಅಂತ ಹೇಳಿದ್ದಾರೆ. ನ್ಯಾಷನಲ್ ರ್ಯಾಲಿ ನಾಯಕ ಜಾರ್ಡನ್ ಬಾರ್ಡೆಲ್ಲಾ ಅವರು ಇದು ಅಸಹನೀಯ ಅವಮಾನ ಅಂತ ಟೀಕಿಸಿದ್ದಾರೆ. ಫ್ರಂಟ್ ನ್ಯಾಷನಲ್ ಮರೀನ್ ಲೆ ಪೆನ್ ಇದನ್ನ ಫ್ರೆಂಚರಿಗಾದ ಮಾಸಲಾಗದ ಗಾಯ ಅಂತ ಸಂತಾಪ ಸೂಚಿಸಿದ್ದಾರೆ. ಫ್ರಾನ್ಸ್ ನಾಗರಿಕರು ಕೂಡ ಆಘಾತಗೊಂಡು ಸಾಮಾಜಿಕ ಜಾಲತಾಣದಲ್ಲಿ ಜಸ್ಟಿಸ್ ಫಾರ್ ಲೌರೆ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ರೀತಿಯ ಕಳ್ಳತನ ನಡೆದಿರೋದು ಇದೇ ಮೊದಲಲ್ಲ, ಈ ಹಿಂದೆ ಕೂಡ ನಡೆದಿದೆ. 1911ರಲ್ಲಿ ಇಟಾಲಿಯನ್ ವಸ್ತು ಸಂಗ್ರಹಾಲಯದ ಉದ್ಯೋಗಿಯೊಬ್ಬರು ಮೊನಾಲಿಸಾ ಚಿತ್ರವನ್ನ ಎತ್ತಿಕೊಂಡು ಹೋಗಿದ್ರು. ಆ ಸಮಯದಲ್ಲಿ ಸಾರ್ವಜನಿಕರಿಗೆ ಆ ಚಿತ್ರದ ಬಗ್ಗೆ ಗೊತ್ತಿರಲಿಲ್ಲ. ಯಾವುದೇ ಗಲಾಟೆ ಇಲ್ಲದೆ ಉದ್ಯೋಗಿ ಕದ್ದು ಒಯ್ದಿದ್ರು. 2 ವರ್ಷಗಳ ನಂತರ ಅದನ್ನ ಮರುಪಡೆಯಲಾಯಿತು. ಇಷ್ಟು ಮಾತ್ರವಲ್ಲ, 1998ರಲ್ಲಿ ಕೆಮೆಲ್ಲೆ ಕೋರೋಟ್ ಅವರ 19ನೇ ಶತಮಾನದ ವರ್ಣಚಿತ್ರವಾದ ಲೆ ಕೆಮಿನ್ ಡಿ ಸರ್ವೇಸ್ ಅನ್ನ ಕದ್ದೊಯ್ಯಲಾಗಿತ್ತು. ಆದರೆ ಈ ಚಿತ್ರ ಇಂದಿನವರೆಗೂ ಪತ್ತೆಯಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಫ್ರೆಂಚ್ ವಸ್ತು ಸಂಗ್ರಹಾಲಯಗಳನ್ನ ಗುರಿಯಾಗಿಸಿಕೊಂಡು ಸರಣಿ ಕಳ್ಳತನ ನಡೀತಾ ಇದೆ. ಕಳೆದ ತಿಂಗಳು ಕಳ್ಳರು ಲಿಮೋಜಸ್ನಲ್ಲಿರುವ ಆಡ್ರಿಯಾನ್ ಡು ಬೌಚೆ ವಸ್ತು ಸಂಗ್ರಹಾಲಯಕ್ಕೆ ನುಗ್ಗಿ $9.5 ಮಿಲಿಯನ್ ಮೌಲ್ಯದ ಪಿಂಗಾಣಿ ಆಕೃತಿಗಳನ್ನ ಕದ್ದಿದ್ರು. ನವೆಂಬರ್ 2024ರಲ್ಲಿ ರಾಜಧಾನಿಯ ಕಾಗ್ನೆಕ್ ಜಿ ವಸ್ತು ಸಂಗ್ರಹಾಲಯದಿಂದ ಹಳೆಯ ಪರಂಪರೆಯ 7 ವಸ್ತುಗಳನ್ನ ಕಳವು ಮಾಡಲಾಗಿತ್ತು. ಅದೇ ತಿಂಗಳು ಶಸ್ತ್ರ ಸಜ್ಜಿತ ದರೋಡೆಕೋರರು ಬರ್ಗಂಡಿಯ ಹೈರಾನ್ ವಸ್ತು ಸಂಗ್ರಹಾಲಯದ ಮೇಲೆ ದಾಳಿ ಮಾಡಿ ಗುಂಡು ಹಾರಿಸಿ ಲಕ್ಷಾಂತರ ಪೌಂಡ್ಗಳ ಮೌಲ್ಯದ 20ನೇ ಶತಮಾನದ ಕಲಾಕೃತಿಗಳನ್ನ ದೋಚಿ
ಪರಾರಿಯಾಗಿದ್ದರು. ಹಾಗಾದರೆ ಈ ಎಲ್ಲ ಕಳ್ಳತನಗಳನ್ನ ಮಾಡ್ತಾ ಇರೋದು ಯಾರು? ಇದರ ಹಿಂದೆ ಯಾರದ್ದಾದರೂ ಕೈವಾಡ ಇದೆಯೇ ಅನ್ನುವ ಸಂಶಯಾತ್ಮಕ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಕಳ್ಳರ ಜಾಲವೋ ಎಂಬ ಅನುಮಾನ ತನಿಖಾಧಿಕಾರಿಗಳಲ್ಲೂ ಮೂಡಿದೆ. ಈ ಕಳ್ಳತನದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.